ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೀಶೋದು ಕೆಲವೊಂದು ಪ್ರಾಡಕ್ಟ್ಸ್ಗಳು ತುಂಬ ಕಮ್ಮಿ ಬೆಲೆಗೆ ಇವಾಗ ಸಮ್ಮರ್ ಸೇಲ್ ನಡೀತಾ ಇರೋದ್ರಿಂದ ಬಹಳ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಮೀಶೋದು ಮಸ್ಟ್ ಹ್ಯಾವ್ ಕಿಚನ್ ಫೈಂಡ್ಸ್ ಅನ್ನುವಂಥ ಪ್ರಾಡಕ್ಟ್ಸ್ಗಳು ನಿಮಗೆ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಅದನ್ನು ನಾನು ಕೂಡ ಆರ್ಡರ್ ಮಾಡಿದ್ದೆ, ನಿಮಗೂ ತೋರಿಸೋಣ ಅಂತೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಭಾಳಷ್ಟು ಕಮ್ಮಿ ಬೆಲೆಗೆ ಸಮ್ಮರ್ ಸೇಲಲ್ಲಿ ಸಿಕ್ಕಿರುವಂಥ ಪ್ರಾಡಕ್ಟ್ಸ್ಗಳು, ಇದನ್ನು ನಿಮಗೂ ತೋರಿಸೋಣ ಮತ್ತು ನಿಮಗೂ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಅವಶ್ಯಕತೆ ಇದ್ದರೆ ಆರ್ಡರ್ ಮಾಡ್ಕೊಳ್ಬೋದು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಪ್ರಾಡಕ್ಟ್ಸ್ ನನಗೆ ಎಷ್ಟು ರೂಪಾಯಿಗೆ ಸಿಕ್ಕಿದೆ ಮತ್ತು ಯಾವ ರೀತಿ ಆರ್ಡರ್ ಮಾಡ್ಕೊಳ್ಳೋದು ಅಂತ ಕೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನು ನೀಟಾಗಿ ನೋಡ್ಕೊಳ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ನಿಮಗೆ ಚಾಪಿಂಗ್ ಬೋರ್ಡ್ನ ತೋರಿಸ್ತಾ ಇದ್ದೀನಿ. ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್ ಆಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸ್ಟೀಲ್ದೇ ಯೂಸ್ ಮಾಡ್ಬೋದು. ಸೊ ಇವಾಗ ಈ ಚಾಪಿಂಗ್ ಬೋರ್ಡಿಂದ ಏನಂದರೆ ನೀವು ಚಪಾತಿ ಮತ್ತು ಎಲ್ಲ ವೆಜಿಟೇಬಲ್ಸ್ನ ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು ಮತ್ತು ಇದು ನಿಮ್ಮ ಕಿಚನ್ ಸ್ಲ್ಯಾಬಿಗೆ ಈಸಿಯಾಗಿ ಫಿಟ್ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ ನನಗೆ ಅಂತಲೇ ಹೇಳ್ಬೋದು. ಇದು ನನಗೆ 275 ರುಪೀಸ್ಗೆ ಸಿಕ್ಕಿದೆ. ಇದು ನನಗೆ ತುಂಬ ದೊಡ್ಡದೇ ಸಿಕ್ಕಿದೆ ಆ್ಯಕ್ಚುಲಿ. ಇದರಲ್ಲಿ ನೀವು ಚಪಾತಿ ಮತ್ತು ತುಂಬ ತರಕಾರಿಗಳನ್ನು ಅಟ್ ಎ ಟೈಮ್ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಕೊನೆಯಲ್ಲಿ ಇಮೇಜಸ್ ಕೂಡ ತೋರಿಸ್ತೀನಿ ಮತ್ತು ಹೇಗೆ ಆರ್ಡರ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೇನೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಸ್ಟೀಲ್ ಐಟಮ್ಸ್ನ ಉಪಯೋಗಿಸ್ಕೊಳ್ತಿರೋದ್ರಿಂದ ನಾನು ಕೂಡ ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ನನಗೆ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಒಂದು ಕ್ಲಾತ್ ಹಾಕಿದ್ದಾರೆ ನೋಡಿ. ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್ ಆಗಿರುತ್ತೆ. ಇದು ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ ಮತ್ತು ಇದನ್ನು ನಾವು ಹೇಗೆ ಸ್ಲ್ಯಾಬಿಗೆ ಫಿಟ್ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾನು ನಿಮಗೆ 6 ಐಟಮ್ಸ್ ಪ್ರಾಡಕ್ಟ್ಸ್ನ ನಾನು ನಿಮಗೆ ರಿವ್ಯೂ ತೋರಿಸ್ತೇನೆ ಅನ್ಬಾಕ್ಸ್ ಮಾಡಿ. ನೋಡಿ, ಈ ರೀತಿ ಇದೆ. ಸೊ ಇದು ಬಂದು ಶೀಟ್ ಅಂಟಿಸಿದ್ದಾರೆ. ಇದನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ಅಲ್ಲಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. 275 ರುಪೀಸ್ಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ಬೇರೆ ಕಡೆ ಎಲ್ಲ ಇದು 600-700 ರುಪೀಸ್ ಇದೆ, ಇಷ್ಟು ದೊಡ್ಡದು. ಸೊ ಇದು ನನಗೆ 275 ರುಪೀಸ್ಗೆ ಸಿಕ್ಕಿದೆ. ಇದರ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದರೂ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹಾಕಿದ್ರು ಕೂಡ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ. ನೋಡ್ಬೋದು ನೀವು ಅದನ್ನು ಏನು ಅವರು ಸ್ಟಿಕ್ ಮಾಡಿದ್ದಾರೆ ಅದನ್ನು ರಿಮೂವ್ ಮಾಡಿ ನಾವು ಇದನ್ನು ನಮ್ಮ ಸ್ಲ್ಯಾಬಿಗೆ ಹಾಕ್ಕೊಂಡು ಕಟ್ ಮಾಡಿ ಯೂಸ್ ಮಾಡ್ಬೋದು. ಈಗ ಆಲ್ರೆಡಿ ಅವ್ರು ರಿಮೂವ್ ಮಾಡಿರೋದು ನಮಗೆ ಬ್ಯಾಕ್ ಸೈಡ್ ಬರುತ್ತೆ. ಸೊ ಇದನ್ನು ನಾವು ಹೇಗೆ ಸ್ಲ್ಯಾಬಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಇದು ಭಾಳಷ್ಟು ದೊಡ್ಡದು ಇದೆ. ನಿಮಗೆ ಬೇಕಿದ್ರೆ ಚಿಕ್ಕದನ್ನು ಕೂಡ ಆರ್ಡರ್ ಮಾಡ್ಕೋಬೋದು. ಬಟ್ ಈ ರೀತಿ ತೊಗೊಂಡ್ರೆ ನಾವು ವೆಜಿಟೇಬಲ್ಸ್ ಆಗಿರ್ಬೋದು, ಚಪಾತಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತೇಳಿ ಇಷ್ಟು ದೊಡ್ಡದನ್ನು ಆರ್ಡರ್ ಮಾಡ್ಕೊಂಡಿರೋದು. ಮತ್ತು ಇದು ನನಗೆ ಭಾಳ ಕಮ್ಮಿ ಬೆಲೆಗೆ ಸಿಕ್ಕಿದೆ. ಈಗ ಸಮ್ಮರ್ ಸೇಲ್ ನಡೀತಾ ಇರೋದ್ರಿಂದ ನೀವು ಇದನ್ನು ಈಸಿಯಾಗಿ ಆರ್ಡರ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಇರುವಂಥ ಕವರ್ನ ತೆಗೆದು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಅಲ್ಲಿ ಸ್ಲ್ಯಾಬಿಗೆ ಅಟ್ಯಾಚ್ ಮಾಡೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಈಗ ನಮ್ಮದು ಸ್ಲ್ಯಾಬ್ ಈ ರೀತಿ ಇದೆ ಅಂತಂದರೆ ನಾವು ಅದಕ್ಕೆ ಈ ರೀತಿ ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಫಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಶೀಟನ್ನು ರಿಮೂವ್ ಮಾಡಿ ನೋಡ್ಬೋದು ನೀವು. ಈ ರೀತಿ ಅದನ್ನು ನಾವು ಸ್ಲ್ಯಾಬಿಗೆ ಫಿಕ್ಸ್ ಮಾಡ್ಕೊಳ್ಬೋದು. ಸೊ ಅದನ್ನು ರಿಮೂವ್ ಮಾಡಿಕೊಂಡು ನಾವು ಅದ್ರ ಮೇಲೆ ಕಟ್ ಮಾಡಿ ನಮ್ಮ ವೆಜಿಟೇಬಲ್ಸ್ ಆಗಿರ್ಬೋದು, ಅಂದರೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕಾಗಿರ್ಬೋದು, ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೂ ಕೂಡ ಇದನ್ನು ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾವು ತುಂಬ ನೀಟಾಗಿ ಕೂಡ ವಾಶ್ ಮಾಡ್ಕೊಳ್ಬೋದು. ಇದು ನನಗೆ 275 ರುಪೀಸ್ಗೆ ಸಿಕ್ಕಿದೆ. ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಲಿಂಕನ್ನು. ನೋಡ್ಬೋದು ನೀವು, ಇದನ್ನು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ರೀತಿ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಸೇಫಾಗಿ ಕಳಿಸಿದ್ದಾರೆ. ಅದನ್ನು ತುಂಬ ನೀಟ್ ಪ್ಯಾಕೇಜಿಂಗ್ ಇದೆ. ಸೊ ಇದನ್ನು ನಾವು ರಿಮೂವ್ ಮಾಡಿ ಈ ರೀತಿ ಸ್ಲ್ಯಾಬಿಗೆ ಅಟ್ಯಾಚ್ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಎಷ್ಟು ದೊಡ್ಡದಿದೆ ಹೇಗಿದೆ ಅಂತೇಳಿ ನಾನು ನಿಮಗೆ ಇಮೇಜಸ್ ಕೂಡ ತೋರಿಸ್ತೇನೆ. ಸೊ ಇದನ್ನು ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಪ್ರೈಸ್ ತುಂಬ ರೀಸನಬಲ್ ಆಗಿದೆ. ನೋಡ್ಬೋದು ನೀವು, ಇಷ್ಟು ದೊಡ್ಡ ಸೈಜ್ ಇದೆ ಇದು.
ಈ ರೀತಿ ನಾವು ಇದ್ರ ಮೇಲೆ ಈ ರೀತಿ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಮತ್ತು ವಾಶ್ ಮಾಡೋದಕ್ಕೂ ಬಹಳ ಈಸಿ ಇದೆ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ನೋಡಿ ಈ ರೀತಿ ನಾವು ಪ್ಲೇಸ್ ಮಾಡ್ಕೋಬೋದು ಸ್ಲ್ಯಾಬಿಗೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಷಿಂಗ್ ಮಿಷಿನ್ಗೆ ನಾವು ಒಂದು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಫರ್ನಿಚರ್ ಸ್ಟ್ಯಾಂಡ್. ಇದು ಕೂಡ ನನಗೆ 70 ರುಪೀಸ್ಗೆ ಸಿಕ್ಕಿದೆ. ಇದು ನಮಗೆ 4 ಸ್ಟ್ಯಾಂಡ್ಸ್ನ ಕೊಟ್ಟಿರ್ತಾರೆ. ಇದನ್ನು ನೀವು ಬೇಕಾದ್ರೆ ನಿಮ್ಮ ಫರ್ನಿಚರ್ ಸ್ಟ್ಯಾಂಡ್ ಆಗಿ ಇಟ್ಕೋಬೋದು, ಅಥವಾ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡ್ ಹಾಕ್ಬೋದು, ಅಥವಾ ಫ್ರಿಜ್ಗೆ ಕೂಡ ನೀವು ಸ್ಟ್ಯಾಂಡ್ ಆಗಿ ಮಾಡ್ಕೊಳ್ಬೋದು. ಸೊ ಏನು ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆ ವಾಶ್ ಮಾಡಬೇಕಾದ್ರೆ ಇಫ್ ಇನ್ ಕೇಸ್ ವೈಬ್ರೇಷನ್ ಆಗ್ತದೆ ಅಂತಂದರೆ ಈ ರೀತಿ ಸ್ಟ್ಯಾಂಡ್ ಹಾಕೋದ್ರಿಂದ ಯಾವುದೇ ರೀತಿಯಾದ ವೈಬ್ರೇಷನ್ ಆಗಲ್ಲ. ಮತ್ತು ನಮ್ಮ ವಾಷಿಂಗ್ ಮಿಷಿನ್ನು ಫ್ಲೋರ್ಗೆ ಅದು ಫ್ಲೋರ್ ಸೈಜಲ್ಲಿದೆ ಅಂದಾಗ ಈ ರೀತಿ ನಾವು ಸ್ಟ್ಯಾಂಡ್ಸ್ನ ಹಾಕ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದ ವೆಟ್ ಆಗಲ್ಲ ವಾಷಿಂಗ್ ಮಿಷಿನ್. ನೋಡ್ಬೋದು ನೀವು, ಇದು ಈ ರೀತಿ ಇದೆ. ಸೊ ಇದು ನನಗೆ 70 ರುಪೀಸ್ಗೆ ಸಿಕ್ಕಿದೆ. ಇದನ್ನು ನೀವು ವಾಷಿಂಗ್ ಮಿಷಿನ್ ಅಲ್ಲದೆ ಬೇರೆ ಎಲ್ಲ ಫರ್ನಿಚರ್ಸ್ಗೂ ನೀವು ಇದನ್ನು ಅಟ್ಯಾಚ್ ಮಾಡ್ಬೋದು. ಈ ರೀತಿ ಕೊಟ್ಟಿದ್ದಾರೆ 4. ಸೊ ಇದು ಕೂಡ ವರ್ತ್ ಆಗಿದೆ. ಇದು ನನಗೆ 70 ರುಪೀಸ್ಗೆ ಸಿಕ್ಕಿದೆ. ನೋಡ್ಬೋದು ನೀವು, ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ನಾವು ವಾಷಿಂಗ್ ಮಿಷಿನ್ಗೆ ಅದನ್ನು 4 ಸೈಡ್ ಕೂಡ ಕೊಡ್ಬೋದು, ಮತ್ತು ನಾವು ಬೇರೆ ಫರ್ನಿಚರ್ಸ್ಗೂ ಕೂಡ ಇದನ್ನು ಇಟ್ಕೊಳ್ಬೋದು. ಅದು ನಿಮಗೆ ಡೆಮೋ ಇದೆ ಇಲ್ಲಿ ನೋಡಿ, ಈ ರೀತಿ ನಾವು ಇಟ್ಕೋಬೋದು. ಇದು ನನಗೆ 70 ರುಪೀಸ್ಗೆ ಸಿಕ್ಕಿದೆ. ಇದರದ್ದು ಲಿಂಕ್ ಕೂಡ ಹಾಕಿರ್ತೇನೆ. ಯಾರಾದರೂ ಪರ್ಚೇಸ್ ಮಾಡಬೇಕಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು USB ಲೈಟರ್. ಅಂದರೆ ಇವಾಗ ನಾವು ಇದಂತೂ ಕಿಚನ್ಗೆ ಮಸ್ಟ್ ಆ್ಯಂಡ್ ಶುಡ್ ಅಂತಾನೆ ಅನ್ಬೋದು. ಯಾಕೆಂದರೆ ಪ್ರತಿ ಸತಿ ಲೈಟರ್ ಯಾರಿಗೆಲ್ಲ ಹಾಳಾಗ್ತಿರುತ್ತೆ. ಬಟ್ ಈ USB ಲೈಟರ್ನ ತೊಗೊಂಡ್ರೆ ನಾವು ಒಂದು ಸತಿ ಚಾರ್ಜ್ ಮಾಡಿ, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇದು ನನಗೆ 120 ರುಪೀಸ್ಗೆ ಸಿಕ್ಕಿದೆ. ಇದರದ್ದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು, ಅಥವಾ ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಿಮಗೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ನೋಡ್ಬೋದು ನೀವು, ಇದು ಈ ರೀತಿ ಇದೆ ಲೈಟರು. ಇದನ್ನು ನಮಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಚಾರ್ಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಲೈಟರ್ ಆದಷ್ಟು ಬೇಗ ಹಾಳಾಗ್ತಾ ಇರುತ್ತೆ. ಬಟ್ ಈ ರೀತಿ ಲೈಟರ್ನ ನಾವು ಪರ್ಚೇಸ್ ಮಾಡಿದ್ರೆ ಇದು ನಮಗೆ ಭಾಳ ವರ್ಷಗಳು ಬಾಳಿಕೆ ಬರುತ್ತೆ. ಯಾಕೆಂತಂದರೆ ಅವರೇ ನಮಗೆ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಈಸಿಯಾಗಿ ಚಾರ್ಜ್ ಮಾಡಿಕೊಂಡು ಮನೆಯಲ್ಲೇ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾವು ಈವನ್ ದೀಪ ಹಚ್ಚೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ನೋಡ್ಬೋದು ನೀವು, ಅವರೊಂದು ಚಾರ್ಜರ್ ಕೊಟ್ಟಿದ್ದಾರೆ. ನಾವು ಅಡಾಪ್ಟರ್ಗೆ ಹಾಕ್ಕೊಂಡು ಈ ರೀತಿ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಹೇಗೆ ಯೂಸ್ ಮಾಡ್ಬೋದು ಹೇಗೆ ಅಂತ ಎಲ್ಲ ಹೇಳಿ. ಸೊ ಇದು ನನಗೆ 120 ರುಪೀಸ್ಗೆ ಸಿಕ್ಕಿದೆ. ಇದರದ್ದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಇದು ಈ ರೀತಿ ನಾವು ಯೂಸ್ ಮಾಡ್ಬೋದು. ಇದು ಎಲೆಕ್ಟ್ರಿಕ್ ಲೈಟರ್ ಅಂತಾನೆ ಹೇಳ್ಬೋದು. ಸೊ ಚಾರ್ಜ್ ಮಾಡಿಕೊಂಡು ನಾವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಿರೋ ಪ್ರಾಡಕ್ಟರ್ ಬಂದು ರೀಯೂಸಬಲ್ ಸ್ಟ್ರಾ. ಸೊ ಇದು ಸ್ಟೀಲ್ ಸ್ಟ್ರಾ ಆಗಿರುತ್ತೆ. ಸೊ ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಸ್ಟೀಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಂತೇಳಿ ಈ ರೀತಿ ಸ್ಟೀಲ್ ಸ್ಟ್ರಾಸ್ನ ನಾವು ತಂದು ಮನೆಯಲ್ಲಿ ಇಟ್ಕೊಳ್ಬೋದು. ಜ್ಯೂಸಿಗಾಗಿರ್ಬೋದು, ಅಥವಾ ನಾವು ಡೈಲಿ ಎಳ್ನೀರನ್ನ ಕನ್ಸ್ಯೂಮ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಈ ಸ್ಟ್ರಾಸ್ನ ನಾವು ಯೂಸ್ ಮಾಡ್ಬೋದು. ಇದು ಕೂಡ ನನಗೆ 65 ರುಪೀಸ್ಗೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಇದರಲ್ಲಿ ನನಗೆ 4 ಸ್ಟ್ರಾ ಕೊಟ್ಟಿದ್ದಾರೆ, ಮತ್ತು ಒಂದು ಕ್ಲೀನರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಬಾಟಲ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಸ್ಟ್ರಾಸ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವು, ಇಲ್ಲಿ 4 ಸ್ಟ್ರಾನ ಕೊಟ್ಟಿದ್ದಾರೆ. ಒಂದು ಫ್ಲೆಕ್ಸಿಬಲ್ ಸ್ಟ್ರಾ ಕೊಟ್ಟಿದ್ದಾರೆ 360 ಡಿಗ್ರಿದು. ಇನ್ನೆರಡು ನಮಗೆ ಒಂದೇ ಶೇಪಲ್ಲಿರುವಂಥ ಸ್ಟ್ರೈಟ್ ಸ್ಟ್ರಾಸ್ನ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಇದೆ ಇದು ಸ್ಟ್ರಾ, ಮತ್ತು ಅದಕ್ಕೆ ಕ್ಲೀನರ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರೆಗ್ಯುಲರ್ ಆಗಿ ನೀಟಾಗಿ ಕ್ಲೀನ್ ಕೂಡ ಮಾಡ್ಕೊಳ್ಬೋದು. ಸೊ ಮನೆಯಲ್ಲಿ ಯಾರು ಡೈಲಿ ಜ್ಯೂಸ್ ಕುಡಿಯೋರು ಅವರೆಲ್ಲ ಇದನ್ನು ತಂದಿಟ್ಕೊಳ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಇದು ಕ್ಲೀನರ್ ಕೂಡ ಕೊಟ್ಟಿದ್ದಾರೆ, ಮತ್ತು ತುಂಬ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಬೋದು. ನಾವು ಬಾಟಲ್ಸ್ಗಳನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಇದೆ, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಇದು ರೀಯೂಸಬಲ್ ಸ್ಟ್ರಾ ಅಂತಲೇ ಹೇಳ್ಬೋದು. ಅದು ಸ್ಟೀಲಲ್ಲಿ ಇದೆ ಇದು.
ಸೊ ಇದು ಕೂಡ ನನಗೆ 60 ರೂಪೀಸ್, 65 ರೂಪೀಸ್, 60 ರೂಪೀಸಲ್ಲೇ ಸಿಕ್ಕಿದೆ. ಇದರದ್ದು ಲಿಂಕ್ ಕೂಡ ನಾನು ನಿಮಗೆ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಯಾರಿಗಾದ್ರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ. ಸೊ ಇವಾಗ ಸಮ್ಮರ್ ಸೇಲ್ ನಡೀತಾ ಇದೆ ಮೀಶೋದಲ್ಲಿ. ಯಾರೆಲ್ಲ ಆರ್ಡರ್ ಮಾಡ್ಕೋಬೇಕಂತಿದ್ದೀರಾ ಆರ್ಡರ್ ಮಾಡ್ಕೊಂಡು ತೊಗೊಳ್ಬೋದು. ಸೊ ಇದು ಕೂಡ ಮಸ್ಟ್ ಹ್ಯಾವ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರಾಸ್ ಅಂತ. ಇದು ನೀವು ಜ್ಯೂಸ್ ಕುಡಿಯೋದಕ್ಕೆ ಈಗ ಸಮ್ಮರ್ ಆಗಿರೋದ್ರಿಂದ ರೆಗ್ಯುಲರಾಗಿ ಯಾರೆಲ್ಲ ಜ್ಯೂಸ್ ಕನ್ಸ್ಯೂಮ್ ಮಾಡ್ತೀರಾ ಅವ್ರು ಇದನ್ನು ತಂದಿಟ್ಕೊಳ್ಬೋದು, ಮತ್ತು ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಇದನ್ನು. ಸೊ ಇದರದ್ದು ಇಮೇಜಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಹೇಗಿದೆ, ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ. ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದ ಸ್ಟ್ರಾಸ್ನ ಕೊಟ್ಟಿದ್ದಾರೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಂತರ ನಾನು ನಿಮಗೆ ತೋರಿಸ್ತಿರೋದು ಇವಾಗ ಸಮ್ಮರಲ್ಲಿ ಎಲ್ಲರಿಗೂ ಬಹಳ ಯೂಸ್ ಆಗುವಂಥದ್ದು ವಾಟರ್ ಬಾಟಲ್. ಇದು ಸ್ಪೋರ್ಟ್ಸ್ ವಾಟರ್ ಬಾಟಲ್ ಇದು. ಸೊ ಯಾರೆಲ್ಲ ಸಮ್ಮರಲ್ಲಿ ತುಂಬ ನೀರು ಕುಡಿಬೇಕು, ಮತ್ತು ಅಥವಾ ಯಾರಾದರೂ ವೆಯ್ಟ್ ಲಾಸ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ನಾವು ಡೈಲಿ 2.5 to 3 ಲೀಟರ್ಸ್ ನೀರು ಕುಡಿತೀವಿ ಅಂತಂದರೆ ಅವ್ರು ಈ ಬಾಟಲ್ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೋಬೋದು. ಇದು ನನಗೆ 90 ರೂಪೀಸಲ್ಲಿ ಸಿಕ್ಕಿದೆ. ಇದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ. ನೋಡ್ಬೋದು ಈ ರೀತಿ ಸಿಕ್ಕಿದೆ. ಇದು 1.5 ಲೀಟರ್ ವಾಟರ್ ಬಾಟಲ್ಲು. ಇದು ನನಗೆ 90 ರೂಪೀಸಲ್ಲಿ ಸಿಕ್ಕಿದೆ. ಇದು ಯಾರೆಲ್ಲ ಜಿಮ್ಮಿಗೆ ಹೋಗ್ತಾ ಇರ್ತೀರ ಅವ್ರು ಏನಾದರೂ ಪ್ರೋಟೀನ್ ಶೇಕ್ ಎಲ್ಲ ಮಾಡ್ಕೊಳ್ತಿದ್ರೆ ಅದಕ್ಕೂ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ಅವ್ರ ಮೆಜರ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. 100 ml ಇಂದನೂ ಹಿಡಿದು ಅವ್ರು ನಿಮಗೆ 1.5 ಲೀಟರ್ವರೆಗೂ ಮೆಜರ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇವಾಗ ಸಮ್ಮರಲ್ಲಿ ತುಂಬ ನೀರು ಕುಡಿಬೇಕಂತ ಇದ್ದೀರಾ, ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 2.5 ಲೀಟರ್ಸ್ ನೀರು ಕುಡಿಬೇಕಂತ ಇರೋರು ಇದನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಯಾರೆಲ್ಲ ಸ್ಪೋರ್ಟ್ಸ್ಗೆ ಹೋಗ್ತಾ ಇರ್ತೀರಾ ಅಥವಾ ಜಿಮ್ಮಿಗೆ ಹೋಗೋರಿದ್ರೆ ಅವರಿಗೆ ಇದು ತುಂಬ ಯೂಸ್ಫುಲ್ ಆದ ವಾಟರ್ ಬಾಟಲ್ ಅಂತಲೇ ಹೇಳ್ಬೋದು. ಸೊ ಇದು 1.5 ಲೀಟರ್ ಇದೆ. ಸೊ ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಎಷ್ಟೆಷ್ಟು ಇಂದ ಸ್ಟಾರ್ಟಿಂಗ್ ಇದೆ ಅಂತೇಳಿ. ಸೊ 250 ಆಗಿರ್ಬೋದು, 500 ಆಗಿರ್ಬೋದು, 750 ಆಗಿರ್ಬೋದು, 1000 ml ಎಲ್ಲಿವರೆಗೆ ಇದೆ ಅಂತೆಲ್ಲ ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾರೆಲ್ಲ ಜಿಮ್ಮಿಗೆ ಹೋಗಿ ಪ್ರೋಟೀನ್ ಶೇಕ್ ಎಲ್ಲ ಕುಡಿತಾ ಇರ್ತೀರೋ ಅವ್ರು ಕೂಡ ಇದನ್ನು ಹಾಕ್ಕೊಂಡು ನೀವು ಶೇಕ್ ಮಾಡಿ ಕೂಡ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಅಥವಾ ಯಾರೆಲ್ಲ ದೂರ ಟ್ರಾವೆಲ್ ಮಾಡ್ತಿರೋರಿಗೆ ಈ ಸಮ್ಮರಲ್ಲಿ ಜಾಸ್ತಿ ನೀರು ಬೇಕಾಗಿರೋರು ಕೂಡ ಇದನ್ನು ಬಾಟಲ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಸಮ್ಮರ್ಗೆ ಬಹಳ ಯೂಸ್ಫುಲ್ ಆದ ಪ್ರಾಡಕ್ಟ್ ಇದು. ಇವಾಗ ಸಮ್ಮರ್ ಸೇಲ್ ಕೂಡ ನಡೀತಾ ಇದೆ ಮೀಶೋದಲ್ಲಿ. ನೀವು ಅಲ್ಲಿಂದ ಈ ರೀತಿ ಪರ್ಚೇಸ್ ಮಾಡ್ಕೊಳ್ಬೋದು ಇದನ್ನು. ಇದಕ್ಕೆ ತುಂಬ ಚೆನ್ನಾಗಿರೋ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನೀವು ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ. ಸೊ ನೀವು ಇಮೇಜಸ್ ಕೂಡ ನೋಡ್ಬೋದು ಇಲ್ಲಿ. ಇದು ಈ ರೀತಿ ಇದೆ ಬಾಟಲ್. ಸೊ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಅದ್ರದ್ದು ಮೆಷರ್ಮೆಂಟ್ಸ್ ಕೂಡ ಅವರು ನಿಮಗೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವಾಗ ನಾನು ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತಿರೋದು ಸ್ಟೀಲ್ ಪ್ಲೇಟ್ಸ್. ಸೊ ಯಾರಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಯಾರ ಇಡ್ಲಿ ಅಥವಾ ಯಾರೆಲ್ಲ ಮಿನಿ ಬ್ರೇಕ್ಫಾಸ್ಟ್ ಮಾಡ್ತೀರಾ, ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸ್ನ್ಯಾಕ್ಸ್ನ ಸರ್ವ್ ಮಾಡೋಕ್ಕೆ, ಅಥವಾ ಲೈಟಾಗಿ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಸರ್ವ್ ಮಾಡೋಕ್ಕೆಲ್ಲ ಇದು ಚೆನ್ನಾಗಿದೆ ಪ್ಲೇಟ್ಸು. ಇದು ಬಂದು ನನಗೆ 240 ರೂಪೀಸ್ಗೆ ಬಿದ್ದಿದೆ 4 ಪ್ಲೇಟ್ಸಿಗೆ. ಇದು ಬ್ರೇಕ್ಫಾಸ್ಟ್ ಪ್ಲೇಟ್ಸ್ ಥರನೂ ಯೂಸ್ ಮಾಡ್ಬೋದು, ಸ್ನ್ಯಾಕ್ಸ್ ಪ್ಲೇಟ್ಸ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಯಾರಾದರೂ ವಡಾ ಪಾವ್ ತಿನ್ನೋರಾಗಿರ್ಬೋದು, ಮಿಸಲ್ ಪಾವ್ ತಿನ್ನೋರಾಗಿರ್ಬೋದು. ಸೊ ಅವರಿಗೆಲ್ಲ ಈ ಪ್ಲೇಟ್ಸ್ ತುಂಬ ವರ್ತ್ ಇದೆ ಅಂತಲೇ ಹೇಳ್ಬೋದು. ಸೊ ಇಡ್ಲಿಗೆ ಸಾಂಬಾರು ಅಥವಾ ಚಟ್ನಿ ಹಾಕ್ಕೊಳ್ಳೋದಕ್ಕೆ.
ಇಲ್ಲ ರೈಸ್ ಐಟಮ್ಸ್ನ ಹಾಕಿ ಗೊಜ್ಜಾಗಿರ್ಬೋದು, ರಾಯ್ತ ಆಗಿರ್ಬೋದು, ಆ ರೀತಿ ಎಲ್ಲ ಹಾಕ್ಕೊಳ್ಳೋದಕ್ಕೂ ಕೂಡ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಮಿನಿ ಪ್ಲೇಟ್ಸ್ ಆಗಿರುತ್ತೆ, ಇದು ಮಿನಿ ಥಾಲಿ ಪ್ಲೇಟ್ಸ್ ಆಗಿರುತ್ತೆ. ಸೊ ಇದು ಸ್ಟೀಲ್ ಪ್ಲೇಟ್ಸ್ ಆಗಿದೆ, ಮಿನಿ ಥಾಲಿ ಸ್ಟೀಲ್ ಪ್ಲೇಟ್ಸ್ ಅಂತ ಹೇಳಿ ಕೂಡ ನೀವು ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಮಿಸಲ್ ಪಾವ್ ಆಗಿರ್ಬೋದು, ಪಾವ್ ಭಾಜಿ ಆಗಿರ್ಬೋದು, ಅಥವಾ ಲೈಟಾಗಿ ಟಿಫನ್ ತಿನ್ನೋದಕ್ಕೆಲ್ಲ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಕ್ವಾಲಿಟಿ ಓಕೆ ಥರನೇ ಇದೆ, ಯಾಕೆಂತಂದರೆ ಇದರದ್ದು ಪ್ರೈಸ್ ಕೂಡ ಭಾಳಷ್ಟು ಕಮ್ಮಿ ಇದೆ. ನನಗೆ ಆಲ್ರೆಡಿ ಹೇಳಿರೋ ಹಾಗೆ 240 ರೂಪೀಸ್ಗೆ 4 ಪೀಸಸ್ ಸಿಕ್ಕಿರೋದು. ಸೊ ಇದನ್ನು ನೀವು ಮಿನಿ ಟಿಫಿನ್ಗೆ ಬೇಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಅಥವಾ ಯಾರಾದ್ರು ಗೆಸ್ಟ್ ಬಂದಾಗ ಏನಾದರೂ ಸ್ನ್ಯಾಕ್ಸ್ನ ಕೂಡ ಸರ್ವ್ ಮಾಡೋಕ್ಕೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದರದ್ದು ಇಮೇಜ್ ಕೂಡ ನಾನು ನಿಮಗೆ ಹಾಕಿದ್ದೀನಿ, ನೋಡ್ಬೋದು ನೀವು. ಇದು ಈ ರೀತಿ ಇದೆ ಮೆಟೀರಿಯಲ್. ಸೊ ಇವಾಗ ನಾನೀಗ ಆಲ್ರೆಡಿ ನಿಮಗೆ ತೋರಿಸಿರೋ ಹಾಗೆ ಪ್ಲೇಟ್ಸ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಎಲೆಕ್ಟ್ರಿಕ್ ಲೈಟರ್ ಆಗಿರ್ಬೋದು, ಸೊ ಎಲೆಕ್ಟ್ರಿಕ್ ಲೈಟನ್ನು ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಮತ್ತು ಇದನ್ನು ನೀವು ಆರಾಮಾಗಿ ಮನೆಯಲ್ಲೇ ಚಾರ್ಜ್ ಮಾಡಿಕೊಂಡು ಇದನ್ನು ನೀವು 2 ರಿಂದ 3 ವರ್ಷದ ತನಕ ನೀವು ಯೂಸ್ ಮಾಡ್ಕೊಳ್ಬೋದು. ನಾರ್ಮಲ್ ಲೈಟರ್ಸ್ ಆದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗೆ ನೀವು ಇಲ್ಲಿ ಸ್ಟ್ರಾಸ್ನೂ ಅಷ್ಟೇ, ನೀವು ಇದು ರೀಯೂಸಬಲ್ ಸ್ಟ್ರಾ ಆಗಿರೋದ್ರಿಂದ ಮತ್ತು ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ, ಒಂದು ಸ್ಟಿಕ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇವಾಗ ಬೇಸಿಗೆನಲ್ಲಿ ಎಲ್ಲರೂ ಜಾಸ್ತಿ ಜ್ಯೂಸ್ ಅಥವಾ ನೀರು ಎಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಈ ಸ್ಟ್ರಾ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮತ್ತು ಚಾಪಿಂಗ್ ಬೋರ್ಡ್ ಕೂಡ ಅಷ್ಟೇ. ಸೊ ಇವಾಗ ಇದು ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಅಂತಲೇ ಹೇಳ್ಬೋದು. ನಾನೀಗ ಆಲ್ರೆಡಿ ಹೇಳಿರೋದ್ರಿಂದ ನಿಮಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕಾಗಿರ್ಬೋದು, ಚಪಾತಿನ ಲಟ್ಟಿಸ್ಕೊಳ್ಳೋಕ್ಕಾಗಿರ್ಬೋದು, ಮತ್ತು ಎಲ್ಲ ರೀತಿ ತರಕಾರಿಗಳನ್ನು ಕಟ್ ಮಾಡಿ ಒಂದೇ ಸಲ ಇಟ್ಕೊಳ್ಳೋದಕ್ಕೆ. ಸೊ ಇದು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಇವನ್ ನೀವು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಬೋದು ಇದ್ರ ಮೇಲೆ. ಹಾಗೆ ಈ ವಾಷಿಂಗ್ ಮಿಷಿನ್ ಅಥವಾ ಏನಿ ಫರ್ನಿಚರ್ ಸ್ಟ್ಯಾಂಡ್ಸ್ ಕೂಡ ಆಗಿರ್ಬೋದು, ಇದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ನಾನು ಹೇಳಿರೋದಾಗಿಂದ ಅದು ಒಂದು ನಮ್ಮ ಫರ್ನಿಚರ್ಗೆ ಸಪೋರ್ಟಿವ್ ಆಗಿರುತ್ತೆ. ಇವಾಗ ನಮಗೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಫ್ರಿಜ್ ಆಗಿರ್ಬೋದು, ಏನಾದರೂ ವೈಬ್ರೇಷನ್ ಆಗ್ತದೆ ಅಂತೇಳಿ ಇದನ್ನು ನಾವು ಅದನ್ನು ಕೆಳಗಡೆ ರೂಫಿಗೆ ಅದನ್ನು ಪ್ಲೇಸ್ ಮಾಡ್ಬೋದು, 4 ಸೈಡ್ಸ್ ಕೂಡ. ಹಾಗೆ ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಎಲೆಕ್ಟ್ರಿಕ್ ಲೈಟರ್ ಕೂಡ ಹೇಗೆ ಯೂಸ್ ಮಾಡ್ಕೊಳ್ಬೋದು, ಅದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದನ್ನೆಲ್ಲ ಯಾರೆಲ್ಲ ಪರ್ಚೇಸ್ ಮಾಡಬೇಕಂತಿದ್ದೀರಾ ಅವರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಅಥವಾ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ನನಗೆ ಮೆನ್ಷನ್ ಮಾಡಿದ್ರೆ ನಾನು ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ಕೊಡ್ತೇನೆ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ಇವಾಗ ಸಮ್ಮರ್ ಸೇಲ್ ನಡೀತಾ ಇದೆ, ಸೊ ಆಲ್ಮೋಸ್ಟ್ ಎಲ್ಲದರಲ್ಲೂ ಒಳ್ಳೆ ಡಿಸ್ಕೌಂಟ್ಸ್ ಇದೆ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ. ಸೊ ಈ ರೀತಿ ನಾನು ನಿಮಗೆ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕುಕಿಂಗ್ಸ್ ಆಗಿರ್ಬೋದು, ಮತ್ತು ಪ್ಲೇಸಸ್ ಆಗಿರ್ಬೋದು, ಈ ರೀತಿಯಾದ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನಿಮಗೆ ಈ ಪ್ರಾಡಕ್ಟ್ಸ್ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.